ಆಗ ತೃಪ್ತಿ ಆಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ಈ ರೀತಿ ನಡು ದಾರಿಯಲ್ಲಿ ಗಾಡಿಯನ್ನು ಅಡ್ಡಗಚ್ಚಿ ನಿಂತಿದೀಯಲ್ಲ, ಸ್ವಲ್ಪ ದಾರಿ ಬಿಟ್ಟು ಸೈಡಿಗೆ ನಿಲ್ಕೋ ಕಲ್ಕೊ. ಜನರ ನಾನು ಬಯಸಿದ ಬಣ್ಣದ ಅಕ್ಕಿ ಬಂದಿದ್ದ. ಹಲೋ ಮಿಸ್, ನಿಮ್ಮ ಹೆಸರು? ನನ್ನ ಹೆಸರು ತೆಗೆದುಕೊಂಡು ನೀನೇನ್ ಮಾಡ್ತೀಯ? ಮೊದಲು ನನಗೆ ದಾರಿ ಬಿಡು. ಬಿಡುತ್ತೇನೆ, ನಾನು ಹೇಳಿದಂಗೆ ಕೇಳಿದ್ರೆ ಬಿಡುತ್ತೇನೆ. ಅಲ್ಲ, ನೀ ಹೇಳಿದಂತೆ ನಾನೇ ಕೇಳ್ಬೇಕು? ನನ್ ಮನೆಗೆ ಹೋಗ್ಬೇಕು, ನನಗೆ ದಾರಿ ಬಿಡು. ನಿಲ್ಲು, ನಾನು ಹೇಳಿದಂಗೆ ಕೇಳಿದರೆ ಬಿಡುತ್ತೇನೆ. ಇಲ್ಲ ಆಯ್ತು, ಅದೇನಂತ ಬೇಗ ಹೇಳು. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತನ್ನು ಕೊಟ್ಟು ಈ ನಿನ್ನ ಸುಂದರವಾದ ದೇಹವನ್ನು ನನಗೆ 5 ನಿಮಿಷ ಅರ್ಪಿಸಿ ನನಗೆ ಸುಖ ಕೊಟ್ಟರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಮುಚ್ಚ ಬಾಯಿ ದುರಾತ್ಮ, ನೀ ಹೇಳಿದಂತ ಕೇಳಿ ನಿನಗೆ ಸೆರಗ ಹಾಸಲು ನಾನೇನು ಸುಳ್ಳೆ ಅಲ್ಲ. ನಾನೊಬ್ಳು ಮಾನವಂತರ ಮನೆತನದ ಮಗಳು. ಮಾನವಂತರ ಮಗಳ? ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮನ ಬಂದಂತೆ ಮೈ ಕಾಲುವ ನೀಡಿ ಹಾಕಿಕೊಂಡು ಮೆರೆಯುತ್ತಿದ್ದಾರೆ ಈ ಪ್ರಪಂಚದಲ್ಲೇ. ಆ ಕರೋನಾ ಎಂಬ ಕೆಟ್ಟ ಕಾಲದಲ್ಲಿ ಶಾಲೆ ಮಕ್ಕಳಿಗೆ ಆಸರೆಯಾಗಲೆಂದು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ಜಾರಿಗೆ ತಂದರೆ ತಂದೆ ತಾಯಿಯೊಂದಿಗೆ ಕಾಡಿಬೇಡಿ 100 ಫೋನನ್ನು ಕೊಡಿಸಿಕೊಂಡು ಆನ್ಲೈನ್ ಕ್ಲಾಸ್ ಕಲಿಯೋದನ್ನು ಬಿಟ್ಟು ತನಗೆ ಬೇಕಾದ ಹುಡುಗನೊಂದಿಗೆ ವಾಟ್ಸಾಪ್ ನಲ್ಲಿ ಚಾಟ್ ಮಾಡುವ ಮಂಗಯ್ಯಣ್ಣ ಎಷ್ಟು ಲಾಯಿನ ಪೃಥ್ವಿಯಲ್ಲೇ ತನಗೆ ಬೇಕಾದ ಮಿಂಡನೊಂದಿಗೆ ಮದುವೆಗಿಂತ ಮೈಯನ್ನು ಅರ್ಪಿಸಿ 3 ತಿಂಗಳ ಹೊಟ್ಟೆಯನ್ನು ಬರೆಸಿಕೊಂಡು ಗರ್ಭದಲ್ಲಿರುವ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ಮನೆಯಲ್ಲಿ ನೋಡಿದ ಹುಡುಗನೊಂದಿಗೆ ಮದುವೆಯನ್ನು ಮಾಡಿಕೊಂಡು ತಲೆ ತುಂಬ ಸೆರಗೊತ್ತು ನಾನೇ ಗರತಿ ಎಂದು ಸೇ ಕೊಡುವ ಸೂರ್ಯರಷ್ಟಲ್ಲ ನಿನ್ನ ಹೆಣ್ಣು ಜಾತಿಯಲ್ಲೇ.
ಕಲಾವಿದರಿಗೆ ಆಸರೆ ಆಗಲೆಂದು, ಜನರಿಗೆ ಮನೋರಂಜನೆ ಆಗಲಿ ಎಂದು ಟಿಕ್ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಆಪ್ ಜಾರಿಗೆ ತಂದರೆ ಯಾರು ಇಲ್ಲದ ಜಾಗಕ್ಕೆ ಹೋಗಿ ಬೆತ್ತಲೆ ವಿಡಿಯೋಯನ್ನು ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಯಂಗ್ ವಯಸ್ಸಿನ ಹುಡುಗರ ನಿದ್ದೆಗೆಡಿಸುವ ನಿಮ್ಮಂತ ನಾರ್ಯರು ಎಷ್ಟಿಲ್ಲ ನಿನ್ನ ಹೆಣ್ಣು ಜಾತಿಯಲ್ಲೇ. ತನಗೆ ಬೇಕಾದ ಹುಡುಗನೊಂದಿಗೆ ಹೋಗುತ್ತಿರುವಾಗ ಯಾರಾದರೂ ಇವನು ಯಾರು ಎಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ, ನನ್ನ ಅಣ್ಣನೆಂದು ಹೇಳಿ ಅದೇ ಅಣ್ಣನಿಗೆ ಅಂಗಾಂಗ ತೋರಿಸುವ ಮಾನಗೆಟ್ಟವರೆಷ್ಟಿಲ್ಲ ಇನ್ನ ಪೃಥ್ವಿಯಲ್ಲೇ. ನೀಚ, ಹೆಣ್ಣಿನ ಬಗ್ಗೆ ಇಷ್ಟೊಂದೆಲ್ಲ ಕೇವಲವಾಗಿ ಮಾತನಾಡಬೇಡ ನೀನು. ಅಷ್ಟಕ್ಕೂ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಮಾತನಾಡ್ತಿದ್ದೀಯಲ್ಲ, ನೀನು ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿರುವ ನಾಯಿಯೇ ಸರಿ. ನಿನಗೆ ಯಾರು ಅಕ್ಕ ತಂಗಿಯರು ಇಲ್ವೇನೋ? ಈಗ ಜನರನ್ನು ಗೆಡಿಸಲಾರದ ಶಬ್ದ ಎಂದರೆ ಅದು ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತೆ ಹೋದರೆ ನಿಮ್ಮ ಸೌಂದರ್ಯಕ್ಕೆಲ್ಲಿದೆ ಬೆಲೆ? ಬಾರಲೇ ಬಾ, ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕೀಲೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿ ನನ್ನ ತುಟಿಗೆ ಒಂದು ಮುತ್ತನ್ನು ಕೊಟ್ಟು ಒಂದು ಗೀತೆಯನ್ನು ಹಾಡುವಿಯಾ, ಇಲ್ಲ ಸೀಲ ಕಳ್ಕೊಂಡು ಸತ್ತು ಹೋಗವೆ. ಈ ಕಟಕನ ಕೈಯಿಂದ ಪಾರಾಗ್ಬೇಕಂದ್ರೆ ಇವನು ಹೇಳಿದಂತೆ ಕೇಳಿ ಇಲ್ಲಿಂದ ಪಾರಾಗಬೇಕು. ನಾನು ಹೇಳಿದಾಗೆ ಕೇಳ್ತೇನೆ ನಾನು. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ, ಅನರ್ಘ ರತ್ನವೇ. ಹೆಚ್ಚಾಗಿ ಹರಿವ ಹರಿವ ಈ ಬಳೆಯ ಕರವೇ ಕರವೇ. ನಾನು ಕಡಲಾಗಿ, ನಾನು ಕಡಲಾಗಿ, ನಾನು ಕಡಲಾಗಿ,
ಪೂಜೆಯು ನವ್ಯ ಜೀವನ ಕವ್ಯರ ಸಮಯಾಗಲಿದೆ. ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ. ಹೃದಯ ರಂಗದಿ ಕುಣಿಯೇ ಕುಣಿಯೇ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ. ನಿನ್ನ ಧರದ ಜೇನು ನೀರು ನೀಡುವ ನಿನ್ನ ಧರದ ಜೇನು ನೀರಿಲಿ ತಳಿಸುವ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ. ನೋಡಿ ನಿಮ್ ಇಷ್ಟದಂತೆ ಹಾಡಿದ್ನೆಲ್ಲ ನಾನು ಇನ್ನು ಹೋಗಿ ಬರ್ತೀನಿ. ಹೋಗುವೆ ಎಲ್ಲಿಗೆ ಹೋಗುತ್ತೀಯ? ಲೇ ಹೆಣ್ಣೆ, ಈ ನಿನ್ನ ತುಟಿಯ ಮುತ್ತು ಅಷ್ಟೊಂದು ರುಚಿಯಾಗಿದೆ ಎಂದರೆ ನಿನ್ನ ದೇಹ ಎಷ್ಟೊಂದು ರುಚಿಯಾಗಿರಬಹುದು. ಬಾರಲೇ ಬಾ, ನಿನ್ನ ದೇಹ ಸುಖವನ್ನು ಕೊಟ್ಟು ಖಂಡಿಸುವ ಈ ಗಜೇಂದ್ರನ ಕಾಮಾಜ್ಞೆಯನ್ನ. ದೂರ ಸರಿಯೋ ಆಚೆ. शीशे का घर है तेरा, पत्थर का दिल है मेरा, एक दिन पत्थर उड़ जा तो तेरा शीशे का घर टुकड़े टुकड़े हो जाएगा. ನೋಡು, ನೀ ನನ್ನ ಶೀಲವನ್ನ ಹಾಳು ಮಾಡ್ತೀಯ. ಕಾಮಕರನ್ನು ಸಂಹಾರ ಮಾಡಲು ರೂಪದಲ್ಲಿ ನಿಮ್ಮಂತವರನ್ನು ಸಂಹಾರ ಮಾಡಲು ಇಂದು ಕಳಿಸಿ ಕೊಟ್ಟೆ ಕೊಡ್ತಾಳೆ ಇಲ್ಲಿ. ಕಾಪಾಡ ಈ ಗಜೇಂದ್ರನನ್ನು ಎದುರಾಕಿಕೊಂಡಲು ನಿನ್ನನ್ನು ಕಾಪಾಡಲು ಯಾರು ಹುಟ್ಟಿಲ್ಲ ಈ ಧರೆಯ ಮೇಲೆ. ಬಾರಲೇ ಬಾ, ತೋರಿಸು ನಿನ್ನ ಬೆಚ್ಚನ ದೇಹವನ್ನ. ಈ ಗಜೇಂದ್ರನ ಕಾಮಾಜ್ಞೆಯಲ್ಲಿ ಅಡ್ಡ ಬಂದವ ನೀನು ಯಾರೇ? ಒಳ್ಳೆಕಿ ನನ್ನ ಮಗನೇ. ತ್ರೇತಾಯುಗದಲ್ಲಿ ಕಲಿಯುಗದಲ್ಲಿ ದ್ವಾಪರಯುಗದಲ್ಲಿ ಆ ಬ್ರಹ್ಮ ಒಬ್ಬೊಬ್ಬರನ್ನೇ ಸೃಷ್ಟಿಸಿದ್ದಾನೆ. ದ್ವಾಪರಯುಗದಲ್ಲಿ ಆ ದ್ರೌಪದಿ ಮಾನ ಕಾಪಾಡೋದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಹೆಂಗ, ಅದೇ ರೀತಿ ಈ ಕಲಿಯುಗದ ನಾರಿಯರ ಮಾನ ಕಾಪಾಡೋದಕ್ಕೆ ಆ ಬ್ರಹ್ಮ ಸೃಷ್ಟಿ ಕಲಿಯುಗದ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ವೇದಾಂತ ಹೇಳುವ ಮಳ್ಳ ನಿನ್ನ ಶ್ರೀಕೃಷ್ಣನೇನು ಸಹಜನದೇ 16,000 ಹೆಂಡರನ್ನು ಮಾಡಿಕೊಂಡು ಅವರೊಂದಿಗೆ ರಾಸಲೀಲೆಯನ್ನು ಹಾಡಿ ರಸಿಕರ ರಾಜನಂತೂ ಬಿರುದು ಪಡೆದನಲ್ಲ ಆ ನಿನ್ನ ಶ್ರೀಕೃಷ್ಣ. ಅವನ ಇತಿಹಾಸ ಈ ಗಜೇಂದ್ರಗೋಸದಲ್ಲೇ. ಗಜೇಂದ್ರ, ಆ ಕೃಷ್ಣ 14,000 ಹೆಂಡರನ್ನು ಮಾಡಿಕೊಂಡಿದ್ದ. ಅವರ ಜೊತೆ ರಾಸಲೀಲೆ ಆಡಕಲ್ಲ ಮಗನೇ. ನಿಮ್ಮಂತ ಕಾಮುಕರಿಂದ ಅವರ ಮಾನ ಪ್ರಾಣ ಕಾಪಾಡೋದಕ್ಕೆ ಆ
ಸಂಭೋಗ ಮಾಡಿದರು ಕಟ್ಟಲಾರದ ಪಾಪ. ಅಣ್ಣ ತಂಗಿಯೊಂದಿಗೆ ಸಂಭೋಗ ಮಾಡಿದರು ಕಟ್ಟಲಾರದ ಪಾಪ. ತಿನ್ನುವ ಅನ್ನವನ್ನು ಕಾಲಿನಿಂದ ಒದ್ದರು ಕಟ್ಟಲಾರದ ಪಾಪ. ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದರೆ ಪಾಪ ತಟ್ಟುವುದ. ಹೊಲಸು ಮಾತ್ರ ನಿನ್ನ ನ್ಯಾಲಿಯನ್ನು ಕತ್ತರಿಸಿ ಸಮಾಜಕ್ಕೆ ಕೇಡು ಬಗ್ಗೆ ನಿನ್ನ ದರಿದ್ರ ದೇಹವನ್ನು ಸುಟ್ಟು ಈ ಮಾಲೆಯನ್ನು ನಾನು ಕಾಪಾಡದಿದ್ದರೆ ನನ್ನ ಹೆಸರು ನಿಮ್ಮಂತ ಬಂದ ಶ್ರೀಮಂತರಿಗೆ ಗಂಡ ರೌಡಿಗಳಿಗೆ ಮಿಂಡ ಉಗ್ರ ನರಸಿಂಹನೇ ಅಲ್ಲ. ನರಸಿಂಹ, ಇವತ್ತು ಬಂದು ನೀನು ಈ ಹುಡುಗಿಯನ್ನು ಕಾಪಾಡಿರಬಹುದು, ಆದರೆ ಮುಂದೊಂದು ದಿನ ಇವಳ ಶೀಲವನ್ನು ಹೊಡೆದು ತಿರುವರಣ ಹೊತ್ತು ನಾನಾಗಲಿಲ್ಲ. ನನ್ನ ಹೆಸರು ಗರ್ವದ ಗಜೇಂದ್ರನೇ ಅಲ್ಲ. ಗಜೇಂದ್ರ, ನಾರಿಯರ ಚೀಲ ಹರಿದು ತಿನ್ನುವ ಹತ್ತು ನೀನಾದರೆ ಆ ಹತ್ತಿನ ಮನೆ ಸವಾರಿ ಮಾಡು ಹೆಮಾಯಿ ನರಸಿಂಹ. ಹಾ ನೋಡಿ, ನೀವಿನ್ನು ಹೋಗಬಹುದು. ಸ್ವಲ್ಪ ನಿಂತ್ಕೊಳ್ಳಿ. ಈ ಕಾಮುಕನ ಕೈಯಿಂದ ಪಾರ್ ಮಾಡಿದಕ್ಕೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾನೇ ಧನ್ಯವಾದಗಳು. ಈ ನಿಮ್ಮ ದೇಶಭಕ್ತಿ ಗೀತೆಗೆ ನಾನು ನಿಮ್ಮನ್ನು ತುಂಬಾನೇ ಮೆಚ್ಚಿಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ನಿಮ್ಮ ಸತಿಯನ್ನಾಗಿ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಐ ಲವ್ ಯು ನರಸಿಂಹ, ಐ ಲವ್ ಯು. ಈ ನಿನ್ನ ಪ್ರೀತಿ ಪ್ರೇಮದ ಬಲೆಯನ್ನು ಈ ನರಸಿಂಹನ ಮೇಲೆ ಎಸೆಲು ಬರಬೇಡ. ಈ ಪ್ರೀತಿ ಎನ್ನುವುದು ಒಂದು ವಿಷದ ಹಾವಿದ್ದಂತೆ. ಆ ಹಾವಿನ ಬಾಯಲ್ಲಿ ಸಿಗಿದು ನರಳಾಡೋ ಮೂರ್ಖನು ನಾನಲ್ಲ. ನಾ ಇನ್ನು ಬರುತ್ತೇನೆ. ಅಯ್ಯೋ, ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ಕೇಳದೆ ಹಾಗೆ ಹೊರಟೋದೆಯಲ್ಲ. ನೋಡ್ತಾ ಇರು ನರಸಿಂಹ, ನಾನೇ ನಿನ್ನ ಹೆಂಡತಿ ಆಗ್ತೀನಿ. ಮುಂದೊಂದು ದಿನ ನಿನ್ನ ಕೈಯಲ್ಲೇ ನಾನು ತಾಳಿಯನ್ನು ಕಟ್ಟಿಸ್ಕೊತೀನಿ. ಐ ಲವ್ ಯು ನರಸಿಂಹ. ಜನ್ಮದ ಗೆಳತಿ, ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ಜೀವದ ಒಡತಿ, ನನ್ನೊಡತಿ, ನನ್ನ ಒಡತಿ. ಜನ್ಮದ ಗೆಳತಿ, ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ಜೀವದ ಒಡತಿ, ನನ್ನೊಡತಿ, ನನ್ನ ಒಡತಿ. ಸೂಕಾಂತಿ ಹೂವಾನಿ ಗದ್ದೆ ಬದಿಗರ್ಕೆ ನಾನು, ನಂಗಾಗಿ ಬೇಲಿ ದಾಟಿ ಬಂದೆ ನೀನು. ಎದೆಗೆ ಉಚಿನ ಕಾಯುವೆ ನಿನ್ನನು. ಜನ್ಮದ ಗೆಳತಿ, ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ಜೀವದ ಒಡತಿ, ನನ್ನ ಒಡತಿ, ನನ್ನೊಡತಿ. ಸಂತೋಷ ಮೂಡೈತೆ ಕಿರಿಯ ದೇವಾಲಯದ ಸತ್ತೊಂದು ಕೇಳೈತೆ ಆಳವೇ
ತೆರೆದವನು